ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಯಾವ ವಿಷಯದ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ ಗೊತ್ತಾ? ಆದರ್ಶ ಸ್ಕೂಲ್ ಎಕ್ಸಾಮ್ ಅಂದರೆ ಮಾರ್ಚ್ 22ರಲ್ಲಿ ನಡೆದಿತ್ತು. ಅದರ ರಿಸಲ್ಟ್ ಕೂಡ ಬಂದಿದೆ, ಓಕೆ. ಆದರೆ ಆಯ್ಕೆ ಪಟ್ಟಿ ಇನ್ನೂ ಕೂಡ ಬಂದಿಲ್ಲ. ಯಾಕೆ ನೋಡಿ, ಕೆಲವು ಖಾಸಗಿ ಶಾಲೆಗಳು ಆಗಲೇ ಪ್ರಾರಂಭ 25th ಪ್ರಾರಂಭ ಆಗಿದೆ, 18th ಪ್ರಾರಂಭವಾಗಿದೆ, ಓಕೆ. ಈಗ ಇಲ್ಲಿ ಮಕ್ಕಳು ಎಕ್ಸಾಮ್ ಬರೆದುಬಿಟ್ಟು ಈಗ ಸರ್ಕಾರಿ ಶಾಲೆಗಳ ಅಡ್ಮಿಷನ್ ಆಗಿದ್ರೆ ಏನೂ ಪರವಾಗಿಲ್ಲ, ಜೂನ್ 1ರಿಂದ ಓಪನ್ ಆಗ್ತಾ ಇದೆ. ಎಷ್ಟು ದಿನ ಬೇಕೋ ಅಷ್ಟು ದಿನ ಹೋಗ್ತಾರೆ, ಅಲ್ಲಿ ಆಯ್ಕೆ ಪಟ್ಟಿ ಸೆಲೆಕ್ಟ್ ಆದರೆ ಆ ಸ್ಕೂಲ್ ಬಿಟ್ಟು ಹೋಗಿ ಜಾಯ್ನ್ ಆಗ್ತಾರೆ. ಬಟ್ ಖಾಸಗಿ ಶಾಲೆಗಳಲ್ಲಿ ಏನು ಮಾಡೋದು? ಪಾಪ 5thವರೆಗೆ ಸಾಲನ ಸೋಲ ಮಾಡಿ ಒಂದು 5thವರೆಗೆ CBSEಲೋ ಅಥವಾ ಇನ್ನೊಂದು ಸ್ಟೇಟ್ ಇಂಗ್ಲೀಷ್ ಮೀಡಿಯಮಲ್ಲೋ ಓದಿಸಿರ್ತಾರೆ. ಸೊ ಅಂಥ ಮಕ್ಕಳು ಪೇರೆಂಟ್ಸ್ ಏನು ಮಾಡೋದು ನೋಡಿ? ಆ ಕಡೆ ಅಡ್ಮಿಷನೂ ಮಾಡಿಸ್ದಂಗಲ್ಲ, ಈ ಕಡೆ ನೀವು ರಿಸಲ್ಟು ಕೊಟ್ಟಂಗಲ್ಲ. ಸೊ ಶಿಕ್ಷಣ ಮಂತ್ರಿಗಳು ಸರ್ಕಾರಿ ಶಾಲೆಗೆ ಸೇರಿಸಿ, ಮಕ್ಕಳನ್ನ ಸೇರಿಸಿ ಅಂತ ಎಲ್ಲ ಮೀಡಿಯಾಗಳಲ್ಲೂ ಹೇಳ್ತಾನೆ ಇದ್ದೀರಾ. ಜೊತೆಗೆ ನೀವು ಒಬ್ಬ ಶಿಕ್ಷಣ ಮಂತ್ರಿಯಾಗಿ ಎಷ್ಟು ಜವಾಬ್ದಾರಿಯಾಗಿ ಕೆಲಸ ಮಾಡಬೇಕು ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀರಾ. ಒಟ್ಟಿನಲ್ಲಿ ನಿಮ್ಮ ಆಡಳಿತಾವಧಿಯಲ್ಲಿ ಒಂದು ಈ ಶೈಕ್ಷಣಿಕ ವ್ಯವಸ್ಥೆ ಅಂದರೆ ಶಿಕ್ಷಣ ವ್ಯವಸ್ಥೆ, ಅದರ ಒಬ್ಬ ಸಚಿವನಾಗಿ ಏನು ಮಾಡಬೇಕು ಅದು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಸೊ ನೀವು ಬರೀ ಬಾಯಿ ಮತ್ತಲ್ಲಿ ಸರ್ಕಾರಿ ಶಾಲೆ ಸೇರಿಸಿ ಅಂದರೆ ಆಗಲ್ಲ. ಸೊ ಸರ್ಕಾರಿ ಶಾಲೆಗೆ ಆಯ್ಕೆ ಆಗಬೇಕಾದ್ರೆ ಪರೀಕ್ಷೆ ಬರೆದಂಥ ಮಕ್ಕಳಿಗೆ ಬೇಗ ನೀವು ಆಯ್ಕೆ ಪಟ್ಟಿನ ಪ್ರಕಟಿಸೋದಕ್ಕೆ ಸ್ವಲ್ಪ ಪ್ರಯತ್ನ ಪಡಿಸಿ. ಸೊ ನೀವು ಇದನ್ನು ಮುನ್ನೆಲೆಗೆ ತರಲಿಲ್ಲ ಅಂದರೆ ಮಕ್ಕಳು ಅಡ್ಮಿಷನ್ ಆಗಲ್ಲ. ಮತ್ತೆ ಹೋಗಿ ಖಾಸಗಿ ಶಾಲೆಗೆ ಲೇಟ್ ಆಯಿತು ಅಂತ ಅಡ್ಮಿಷನ್ ಆಗ್ತಾರೆ, 10,000 20,000 ಕೊಟ್ಬಿಟ್ಟು ಅಲ್ಲಿ ವಾಪಸ್ ಕೊಡಲ್ಲ, ವಿಧಿ ಇಲ್ಲದೆ ಮತ್ತೆ ಅಲ್ಲೇ ಓದ್ತಾರೆ. ಸೊ ಫಸ್ಟು ನೀವು ಆಯ್ಕೆ ಪಟ್ಟಿನ ಬೇಗ ಪ್ರಕಟಣೆ ಮಾಡೋಕ್ಕೆ ಸ್ವಲ್ಪ ಜನಗಳಿಗೆ ಹೆಲ್ಪ್ ಮಾಡಿ. ಸಂಬಂಧಪಟ್ಟ ಟೀಚರ್ಸ್ಗೆ BO ಆಫೀಸರ್ಗೆ ತಿಳಿಸಿ ಫಸ್ಟು ಆಯ್ಕೆ ಪಟ್ಟಿನ ಬಿಡುಗಡೆ ಮಾಡಿಸಿ. ದಯವಿಟ್ಟು ನಿಮ್ಮಂಥ ಒಳ್ಳೆಯ ಸಚಿವರು ಶಿಕ್ಷಣದ ಮಂತ್ರಿಯಾಗಿ ನಮಗೆ ಸಿಕ್ಕಿದ್ದೀರಾ. ಖಂಡಿತ ಮಧು ಬಂಗಾರಪ್ಪನವರು ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರ, ಅದು ಒಪ್ಕೋಬೇಕು. ಯಾವುದೇ ಪಾರ್ಟಿ ಆದರೂ ಪರವಾಗಿಲ್ಲ. ವಿ ಶುಡ್ ಬಿಲೀವ್ ಯುವರ್ ಸೆಲ್ಫ್. ನಾವು ನಿಮ್ಮನ್ನು ನಂಬಬೇಕು, ಓಕೆ. ಸೊ ದಯವಿಟ್ಟು ಇದ್ರ ಬಗ್ಗೆನೂ ಸ್ವಲ್ಪ ಗಮನ ಕೊಡಿ. ಆದಷ್ಟು ಬೇಗ ಆದರ್ಶ ಶಾಲೆಯ ಆಯ್ಕೆ ಪಟ್ಟಿನ ಪ್ರಕಟಿಸೋಕ್ಕೆ ಹೆಲ್ಪ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನಿಮಗಿನ್ನೂ ಒಳ್ಳೊಳ್ಳೆ ಮಾಹಿತಿಗಳು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.